ಟೆನ್ಷನ್ ಅಂತಂದ್ರೆ ಅಷ್ಟು ಟೆನ್ಷನ್ ಇವತ್ತು ಈ ಸಲ 7 ಮಂತ್ ಸ್ಕ್ಯಾನಿಂಗ್ ಲಿಪ್ಸ್ ಅಂತಂದ್ರೆ ಸೀಳು ತುಟಿ ಅಂತ ಏನಿದೀಗ ಹೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಏನು ಹೇಳಿಲ್ಲ, ಜಸ್ಟ್ ರಿಪೋರ್ಟ್ ನ ತೆಗೆದು ಕೈ ಕೊಟ್ಟೆ ಮೇರ್ಬೋದು. ಬಟ್ ನಿನ್ ಕೇಸಲ್ಲಿ ಎಲ್ಲಾನು ಉಲ್ಟಾ ಇದೆ, ಅಥವಾ ಮಗುಗೆ ಏನಾದ್ರು ಕ್ಲೆಫ್ಟ್ ಲಿಪ್ಸ್ ಇರ್ಬೋದು. ಕ್ಲೆಫ್ಟ್ ಹೋದೆ, ಅವ್ರು ಒಂದ್ ಮಾತು ಹೇಳಿದ್ರು ಸ್ಕ್ಯಾನಿಂಗ್ ಸೆಂಟರ್ ಒಳಗಡೆನೆ ನನ್ಗೊಂದ್ ಸ್ವಲ್ಪ ಪ್ಯಾನಿಕ್ ಆದೆ. ಹಿಸ್ಟ್ರಿ ಇದೆ IUGRದು, ಸೊ ಬೇಬಿ ವೇಟ್ ಚೆನ್ನಾಗಿದೆಯಾ ಅಂತ ಕೇಳಿದೆ. ಅವ್ರು ಮಾಡುವಾಗ ನನ್ನನ್ನು ಕೇಳ್ತಾನೆ ಇದ್ರು ಏನಾಯ್ತು ಸ್ಕ್ಯಾನಿಂಗ್ ಸೆಂಟರ್ ಅಲ್ಲಿ ಅಂತ ನಿಮಗೆ ಹೇಳ್ಬಿಡ್ತೀನಿ. ಬೇಬಿ ಗ್ರೋತ್ ಎಲ್ಲ ಚೆನ್ನಾಗಿದೆ. ಇಮಿಡಿಯೇಟ್ ಆಗಿ ಬ್ಲಡ್ ಟೆಸ್ಟ್ ಮಾಡಿಸಿದ್ರು. ಮೈ ಗಾಡ್, ತುಂಬಾ ಭಯ ಆಗಿದೆ, ಏನೇನೆಲ್ಲ ಆಯ್ತು. ಹೆಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಮಂಡೇ ಮಾರ್ನಿಂಗ್ ಇವತ್ತು ನನ್ನ 28 ವೀಕ್ಸ್ ಸ್ಕ್ಯಾನಿಂಗ್ ಇದೆ. ಸೊ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ರೆಡಿ ಆಗಿದ್ದೀನಿ. ಒಂಥರ ನರ್ವಸ್ನೆಸ್ ಇದೆ. 7 ಮಂತ್ ಸ್ಕ್ಯಾನಿಂಗು, 5th ಮಂತ್ ಸ್ಕ್ಯಾನಿಂಗ್ ಆದಮೇಲೆ 7 ಮಂತ್ ಸ್ಕ್ಯಾನಿಂಗ್ ಕೊಟ್ಟಿದ್ದಾರೆ. ಏನಕ್ಕೆ ನರ್ವಸ್ ಅಂತಂದರೆ ಪಾಪು ವೆಯ್ಟ್ ಎಷ್ಟಿರುತ್ತೆ ಅಂತ. ಸೊ ಲಾಸ್ಟ್ ಟೈಮ್ 5th ಮಂತ್ ಸ್ಕ್ಯಾನಿಂಗಲ್ಲಿ ಪಾಪು 330 ಗ್ರಾಮ್ಸ್ ಇತ್ತು. ಅದಿತ್ತಿದ್ದು ಸ್ನಾನ ಆಯಿತು, ರೆಡಿ ಆಗಿದ್ದೀವಿ. ನಂದು ಒಂದು ಸ್ವಲ್ಪ ಹೇರ್ ಡ್ರೈ ಮಾಡ್ಕೊಳ್ಬೇಕು. ಹೇರ್ ಡ್ರೈ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಏನು ಮಾಡಲ್ಲ. ಅಲ್ಲ ಚಿನಿ, ಏನು ತಿಂತೀವಿ ಚಿನಿ ಇವತ್ತು ನಾವು ಬ್ರೇಕ್ಫಾಸ್ಟು? ಮಮ್ಮು ಏನು ತಿಂತೀವಿ? ದೋಸೆ. ಇಡ್ಲಿ ವಡೆ ಅಂತ ಇತ್ತು, ದೋಸೆ ಯಾವಾಗಾಯ್ತು? ಇಡ್ಲಿ ವಡೆನಾ? ಓಕೆ, ಇಲ್ಲಿ ನಿಂತ್ಕೊಳ್ಳಿ, ನಾನು ವ್ಲಾಗ್ ಮಾಡ್ತೀನಿ. ನಿಂತ್ಕೊಳ್ಳಿ. ಸೊ ಎಸ್, ರೆಡಿ ಆಗಿಬಿಟ್ಟು ಹೊರಡೋದು. ನಾನು ಸ್ಕ್ಯಾನಿಂಗ್ ಮಾಡಿಸ್ತಿರೋದು ಇದು ಎಲ್ಲಿ, ನವರಂಗ್ ಡಯಾಗ್ನೋಸ್ಟಿಕಲ್ಲಿ. ಆ್ಯಕ್ಚುಲಿ ನಮಗೆ ಕಣ್ವ ತುಂಬ ಹತ್ರ, ಲೈಕ್ ಹಾರ್ಡ್ಲಿ 7 to 8 ಮಿನಿಟ್ಸಲ್ಲೆಲ್ಲ ಕಣ್ವಾಗ ರೀಚ್ ಆಗಿಬಿಡ್ತೀವಿ. ಬಟ್ ಅದೇನೋ ಅದಿತಿಗೆ ನಾವು ನವರಂಗ್ ಡಯಾಗ್ನೋಸ್ಟಿಕ್ ಸೆಂಟರಲ್ಲೇ ಮಾಡಿಸಿದ್ದು. ಸೊ ಅಲ್ಲೇನೇ ಒಂಥರ ಟ್ರಸ್ಟ್ ಥರ, ಸೊ ಅದಕ್ಕೋಸ್ಕರ ಅಲ್ಲೇ ಮಾಡಿಸ್ತೀವಿ. ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ. ಬಂದು ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. ಅಲ್ಲಿ ಅಪಾಯಿಂಟ್ಮೆಂಟ್ ಅಂದರೆ ಯಾವ ರೀತಿ ಅಂತಂದರೆ, ನಾವು ಅಪಾಯಿಂಟ್ಮೆಂಟ್ ತೊಗೊಂಡಿದ್ರು ಹೋದರೆ 1 ದಿನದ ಕೆಲಸ ಅಲ್ಲಿ ಮುಗಿಯತ್ತೆ ಅಂತ ಅರ್ಥ. ಸೊ ಎಸ್, 9 o'clockಗೆ ಬರೋಕ್ಕೆ ಹೇಳಿದ್ದಾರೆ. ಆಲ್ರೆಡಿ 8 o'clock ಆಗಿದೆ. ಸ್ನಾನ ಎಲ್ಲ ಆಯಿತು. ನೋಡಿ, ಶಿಗೆಕಾಯಿ ಹಾಕ್ಕೊಂಡಿರೋದು, ಯಾವ ಕಂಡೀಷ್ನರ್ಗೂ ಕಡಿಮೆ ಇಲ್ಲ. ಎಸ್, ಇದು ನೋಡಿದ್ರೆ ಯಾವುದೋ ಕಂಡೀಷ್ನರ್ ಹಾಕ್ಕೊಂಡಿರೋ ಥರ ಇದೆ. ನಾನು ಏನು ಕಂಡೀಷ್ನರ್ನ ಹಾಕ್ಕೊಂಡಿಲ್ಲ. ಹೇರ್ ಸ್ಟ್ರೇಟ್ನಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಕ್ರುವಿ ಬೇಡ, ಫ್ರೀ ಹೇರ್ ಎಲ್ಲ ಬಿಡಬೇಡ, ಸ್ಟ್ರೇಟ್ನಿಂಗ್ ಮಾಡಿಕೊಂಡ್ರು ಕ್ಲಿಪ್ ಹಾಕೋಬೇಕು, ಫ್ರೀ ಹೇರ್ ಎಲ್ಲ ಬಿಡಬೇಡ ಈ ಟೈಮಲ್ಲಿ ಅಂತ ಹೇಳಿದ್ರು. ಸೊ ಅದಕ್ಕೆ ಆ ಸಂಪತ್ತಿಗೆ ಯಾಕೆ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಜಸ್ಟ್ ಹೇರ್ ಡ್ರೈ ಮಾಡ್ಕೋತೀನಿ ಅಷ್ಟೇ. ಏನೋ ಹೇಳ್ತಿದ್ದೆ ನಾನು, ನಮ್ಗೆ ಅಲ್ಲಿ ಟ್ರಸ್ಟ್ ಜಾಸ್ತಿ ಇದೆ. ಅವ್ರಿಗೆ 45 years ಎಕ್ಸ್ಪೀರಿಯನ್ಸ್ ಇದೆ ಅನ್ನೋ ಒಂದು ನಂಬಿಕೆ ನಮ್ಗೆ ಅಲ್ಲೇ ಮಾಡಿಸ್ತಾ ಇದ್ದೀವಿ. ಕಣ್ವ ನನಗೆ ಹಾರ್ಡ್ಲಿ 7 to 8 ಮಿನಿಟ್ಸಲ್ಲೆಲ್ಲ ರೀಚ್ ಆಗಿಬಿಡ್ತೀನಿ. ಬಟ್ ಏನೋ ಅಲ್ಲಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರೋದ್ರಿಂದ ನಾವು ಅಲ್ಲೇ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ತೀವಿ. ಸೊ ಸ್ಕ್ಯಾನಿಂಗ್ ಹೋದ್ಮೇಲೆ ಐ ಡೋಂಟ್ ನೋ ನನಗೆ ಅಲ್ಲಿ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗುತ್ತಾ ಏನು ಅಂತ. ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಮೇಲೆ ನನ್ನ 7 ಮಂತ್ ಸ್ಕ್ಯಾನಿಂಗ್ದು ವೆಯ್ಟ್ ಎಷ್ಟಿತ್ತು ಪಾಪದು, ಏನೆಲ್ಲ ಹೇಳಿದ್ರು ಅಂತೆಲ್ಲ ನಾನು ನಿಮ್ಮ ಜೊತೆ ಅಪ್ಡೇಟ್ ಮಾಡ್ತೀನಿ. ಸೊ ಲೇಟ್ ಆಗ್ತಿದೆ. ಸಿ ಯು, ಟಾಟಾ, ಬಾಯ್. ಏನು ಮಾಡ್ತಾರೆ? ಮಮ್ಮ ಚುಚ್ಚಿ ಮಾಡ್ತಾ ಇದ್ದಾರೆ. ಮನೆಗೆ ಹೋಗೋದಷ್ಟೇ. ಹಾಯ್ ಆಲ್, ನನ್ನ 7 ಮಂತ್ ಸ್ಕ್ಯಾನಿಂಗ್ ಮುಗೀತು. ನಂಗೆ ಯೂಶಲಿ ಸ್ಕ್ಯಾನಿಂಗ್ ಅಂತಂದರೆ ತುಂಬ ಖುಷಿ. ಅವತ್ತು ಹೊಸ ಡ್ರೆಸ್ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿ ಏನೋ ಒಂಥರ ಸ್ಕ್ಯಾನಿಂಗ್ ಅಂತಂದರೆ ನನಗೆ ಎಕ್ಸಾಮ್ ಲೆವೆಲ್ಗೆ, ನನಗೆ ಯೂಶಲಿ ನನ್ನ MSc ಟೈಮ್, ಡಿಗ್ರಿ ಟೈಮ್, ಆಫ್ಟರ್ ಡಿಗ್ರಿಯಿಂದನೇ ನನಗೆ ಎಕ್ಸಾಮ್ನ ನಾನು ತುಂಬ ಎಂಜಾಯ್ ಮಾಡ್ತಿದ್ದೆ. ಅದೇ ರೀತಿ ಸ್ಕ್ಯಾನಿಂಗ್, ಪ್ರತಿ ಸ್ಕ್ಯಾನಿಂಗ್, ಅದಿತಿ ಸ್ಕ್ಯಾನಿಂಗಲ್ಲೂ ಅಷ್ಟೇ, ಸ್ಕ್ಯಾನಿಂಗ್ ಬಂತು, ಆ ಡೇಟ್ ಬಂತು ಅಂತಂದರೆ ಯಾವ ಡ್ರೆಸ್ ಹಾಕೊಂಡು ಹೋಗ್ಬೇಕು, ಹೊಸದು ಹಾಕೊಂಡು ಹೋಗ್ಬೇಕು, ಆ ರೀತಿ. 7 ಮಂತ್ ಸ್ಕ್ಯಾನಿಂಗೂ ನಾನು ಅದೇ ರೀತಿ ಹೋಗಿದ್ದೆ. ಬಟ್ ಎಷ್ಟು ಟೆನ್ಷನ್ ಕೊಟ್ಬಿಟ್ರು ಆ ಸ್ಕ್ಯಾನಿಂಗ್ ಸೆಂಟರಲ್ಲಿ ಅಂತ ಅಂದರೆ, ಓ ಮೈ ಗಾಡ್, ತುಂಬ ಭಯ ಆಗಿದೆ, ಏನೇನೆಲ್ಲ ಆಯಿತು. ಆ್ಯಂಡ್ ಆ್ಯಕ್ಚುಲಿ ನಮಗೆ ಪ್ಲ್ಯಾನೇ ಇರಲಿಲ್ಲ ಅವತ್ತು ಡಾಕ್ಟರ್ನ ಮೀಟ್ ಮಾಡಬೇಕು ಅಂತ. ಸೊ ಅವ್ರು ಭಯ ಹುಟ್ಟಿಸಿದ್ದಕ್ಕೆ ಸ್ಕ್ಯಾನಿಂಗ್ ಸೆಂಟರಲ್ಲಿ 11:15 ನಮ್ಮದು ಸ್ಕ್ಯಾನಿಂಗ್ ಮುಗ್ದಿದ್ದು ಇವತ್ತು. 1:30 ಅಷ್ಟರಲ್ಲಿ ಡಾಕ್ಟರ್, ನಾನು ಅಷ್ಟೇ ಇರೋದು, 1:30 ಆದಮೇಲೆ ನಾನು ಬೇರೆ ಕ್ಲಾಸಸ್ ಇದೆ, ಸೊ ನಾನು ಅಲ್ಲಿ ಹೋಗ್ತಿದ್ದೀನಿ ಅಂತ ಹೇಳಿದ್ರು.
ಸೊ ಸ್ಕ್ಯಾನಿಂಗ್ ಮುಗ್ದಿದ ತಕ್ಷಣ ನಾವು ಡಾಕ್ಟರ್ನ ಹೋಗಿ ಮೀಟ್ ಮಾಡಿ ಅವರ ಸಜೆಷನ್ಸ್ನ ತಗೊಳ್ಳೋಷ್ಟು ಆಯಿತು ಇವತ್ತು. ಏನೆಲ್ಲ ಆಯಿತು ಆ್ಯಂಡ್ ನಾನು ವೆಯ್ಟ್ ಗೇನ್ ಆಗಿದ್ದೀನಿ, ಅದಾದಮೇಲೆ ನಾನು HB ಲೆವೆಲ್ ಇನ್ಕ್ರೀಸ್ ಆಗಿದೆ, ಇಮಿಡಿಯೇಟ್ ಆಗಿ ಬ್ಲಡ್ ಟೆಸ್ಟ್ ಮಾಡಿಸಿದ್ರು. ಏನಕ್ಕೆ ಏನಾಯಿತು ಅಂತ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಲೆಟ್ ಸ್ಟಾರ್ಟ್. ಖುಷಿ ಇತ್ತು, ನೀವು ಆವಾಗಲೇ ನೋಡಿದ್ರಿ ಅಲ್ಲ ವ್ಲಾಗ್ ಹೇಗಿತ್ತು ಅಂತ. ಎಷ್ಟು ಆರಾಮಾಗಿ ಖುಷಿಯಿಂದ ಹೋದೆ, ಬಟ್ ತುಂಬ ಭಯ ಪಟ್ಬಿಟ್ರು ಸ್ಕ್ಯಾನಿಂಗ್ ಸೆಂಟರಲ್ಲಿ. ಎಸ್, ಲಾಸ್ಟ್ ಟೈಮು ಕೇಳ್ತಾ ಇದ್ರಿ ವ್ಲಾಗಲ್ಲಿ ನಿಮ್ಮ ಸ್ಕ್ಯಾನಿಂಗ್ದು ರಿಪೋರ್ಟ್ ಬಗ್ಗೆ ಹೇಳಿ ಅಂತ. ಸೊ ಆಲ್ರೆಡಿ ನಾನು 5th ಮಂತ್ ಸ್ಕ್ಯಾನಿಂಗ್ ಬಗ್ಗೆ ನಾನು ಹೇಳಿದ್ದೀನಿ, ಎಷ್ಟಿತ್ತು ಪಾಪು ವೆಯ್ಟು ಎಲ್ಲನೂ. ಸೊ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನಾನು ಸ್ಕ್ಯಾನಿಂಗ್ ಮಾಡಿಸಿದ್ದು 29ನೇ ವಾರ, ಅಂದರೆ 28 ವೀಕ್ಸ್ ಟು 29 ವೀಕ್ಸ್ಗೆ ಸ್ಕ್ಯಾನಿಂಗ್ ಮಾಡಿಸ್ಬೇಕಿತ್ತು. ಸೊ 29ನೇ ವಾರ ಕರೆಕ್ಟಾಗಿ 29 ವೀಕ್ಸ್ದು ನಾನು ಸ್ಕ್ಯಾನಿಂಗ್ ಮಾಡಿಸಿದೆ. ಡ್ಯೂ ಡೇಟು ಜೂನು ಕೊಟ್ಟಿದ್ದಾರೆ. ಸೊ ಜೂನ್ 2ನೇ ತಾರೀಕು ಕೊಟ್ಟಿದ್ದಾರೆ ಪಾಪು. ಬಟ್ ನನ್ನ ಸ್ಕ್ಯಾನಿಂಗಲ್ಲಿ ಜೆಸ್ಟೇಷನಲ್ ಏಜು 29 ವೀಕ್ಸ್ ಪ್ಲಸ್ 3 ಡೇಸ್ ಇದೆ. 3 ಡೇಸ್ 1 ವೀಕ್ ಎಲ್ಲ ಡಿಫ್ರೆನ್ಸ್ ಇರುತ್ತೆ, ದಟ್ಸ್ ನಾಟ್ ಅ ಪ್ರಾಬ್ಲಮ್. ಪಾಪು ವೆಯ್ಟು ಚೆನ್ನಾಗಿದೆ. ಅದಿತಿಗೆ ಆ್ಯಕ್ಚುಲಿ ನಾವು 7 ಮಂತ್ ಸ್ಕ್ಯಾನ್ ಮಾಡಿಸಿರಲಿಲ್ಲ. ನಮ್ಮದು ಆಯುರ್ವೇದ ಆಗಿರೋದ್ರಿಂದ ಸ್ಕ್ಯಾನ್ ಅಷ್ಟು ಅವರು ಪ್ರಾಮಿನೆನ್ಸ್ ಕೊಡೋದಿಲ್ಲ ಸ್ಕ್ಯಾನಿಂಗಿಗೆಲ್ಲ. ಸೊ 7 ಮಂತ್ ಸ್ಕ್ಯಾನಿಂಗ್ ಮಾಡಿರಲಿಲ್ಲ. ಬಟ್ ಈ ಸಲ ಪ್ರೆಗ್ನೆನ್ಸಿ ನನಗೆ ಕನ್ಫರ್ಮ್ ಆದಮೇಲೆ ನಾನು ಡಾಕ್ಟರ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ, ಸೇಮ್ ಡಾಕ್ಟರ್ ಅದಿತಿಗೆ ಯಾರು ತೋರಿಸಿದೀವೋ ಅದೇ ಡಾಕ್ಟರು. ಸೊ ಡಾಕ್ಟರ್ನ ಮೀಟ್ ಮಾಡಿದಾಗ ನಾನು ಫಸ್ಟ್ ಹೇಳಿದ್ದು, ಡಾಕ್ಟರ್ 7 ಮಂತ್ ಅದಿತಿಗೆ ಸ್ಕ್ಯಾನಿಂಗ್ನ ಮಿಸ್ ಮಾಡಿದ್ವಿ, ನಮಗೆ 9 ಮಂತಲ್ಲೇ ಗೊತ್ತಾಗಿದ್ದು ದಟ್ ಅದಿತಿ ವೆಯ್ಟ್ ಕಡಿಮೆ ಇದ್ದಾರೆ ಅಂತ. ಸೊ ಈ ಸಲ 7 ಮಂತ್ ಸ್ಕ್ಯಾನಿಂಗ್ ನಾವು ಮಿಸ್ ಮಾಡೋದು ಬೇಡ ಅಂತ ನಾನು ಹೇಳಿದ್ಕೆ ಎಸ್ ವಿ ವಿಲ್ ಡೂ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಪಾಪು ವೆಯ್ಟ್ ಎಷ್ಟಿದೆ ಅಂತ ಹೇಳ್ತೀನಿ ನಾನು, ಓಕೆನಾ. ಸೊ ಎಲ್ಲ ಆಯಿತು. ಏನಾಯಿತು ಸ್ಕ್ಯಾನಿಂಗ್ ಸೆಂಟರಲ್ಲಿ ಅಂತ ನಿಮಗೆ ಹೇಳ್ಬಿಡ್ತೀನಿ. ಸೊ ಸ್ಕ್ಯಾನಿಂಗ್ ಸೆಂಟರ್ ಫಸ್ಟೇನೆ ಅಪಾಯಿಂಟ್ಮೆಂಟ್ ಎಲ್ಲ ತೊಗೊಂಡಿದ್ವಿ, ಹೋದ್ವಿ. ಸೊ ಸ್ಕ್ಯಾನಿಂಗಿಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಹೋದೆ ಒಳಗಡೆ ಸ್ಕ್ಯಾನಿಂಗ್ ಸೆಂಟರ್ಗೆ. ಸೊ ಅಲ್ಲಿ ನವರಂಗ್ ಡಯಾಗ್ನೋಸ್ಟಿಕ್ ಸೆಂಟರ್, ನಾನು NG ಇಮೇಜಿಂಗ್ ಡಯಾಗ್ನೋಸ್ಟಿಕ್ ಸೆಂಟರ್ ಅಂತ ನಾನು ಸ್ಕ್ಯಾನಿಂಗ್ ಮಾಡಿಸೋದು. ಸೊ ಅಲ್ಲಿ ಯಾವ ರೀತಿ ಅಂತಂದರೆ, ಅಸಿಸ್ಟೆಂಟ್ ಫಸ್ಟು ನಮಗೆ ಕಂಪ್ಲೀಟ್ ಸ್ಕ್ಯಾನಿಂಗ್ ಮಾಡಿಸ್ತಾರೆ. ನನಗೆ 3 ಸ್ಕ್ಯಾನಿಂಗ್ ಕೊಟ್ಟಿದ್ರು ಇವತ್ತು. ಒಂದು BPP ಅಂತ, ಬೇಬಿದು ಒಂದು ಕಂಪ್ಲೀಟ್ ಪ್ರೊಫೈಲ್ನ ನೋಡ್ತಾರೆ. ಅದಾದಮೇಲೆ ಡಾಪ್ಲರ್ ಸಹ ಕೊಟ್ಟಿದ್ರು. ಅದಾದಮೇಲೆ ಗ್ರೋತ್ ಸ್ಕ್ಯಾನ್, ಮಗು ಎಷ್ಟು ಗ್ರೋತ್ ಆಗಿದೆ, ವೆಯ್ಟ್ ಎಷ್ಟಿದೆ ಅದೆಲ್ಲನೂ 3 ಸ್ಕ್ಯಾನನ್ನು ಸಹ ಅವರು ಮಾಡಿದ್ರು. ಅವ್ರು ಮಾಡುವಾಗ ನನ್ನನ್ನು ಕೇಳ್ತಾನೆ ಇದ್ರು, ನಿಮಗೆ ಶುಗರ್ ಇದೆಯಾ ಅಥವಾ ಶುಗರ್ ಇತ್ತಾ, ಥೈರಾಯ್ಡ್ ಇದೆಯಾ ಅಂತ. ನಾನು ಹೇಳಿದೆ ನನಗೆ ಯಾವುದೇ ರೀತಿ ಹಿಸ್ಟ್ರಿ ಇಲ್ಲ, ಹಳೆ ರಿಪೋರ್ಟ್ಸ್ ಎಲ್ಲನೂ ಕೊಟ್ಟಿದ್ದೆ, ಮುಂಚೆ ಕೊಡಬೇಕು, ಮುಂಚೆನೇ ನಾವು ಹಳೆ ರಿಪೋರ್ಟ್ಸ್ನೆಲ್ಲ ಕೊಟ್ಟಿದ್ದೆ. ಮಾಡುವಾಗಲೂ ಇಲ್ಲ ನಿಮಗೆ ಶುಗರ್ ಇದೆ ಅನಿಸುತ್ತೆ ಅಂತ ಹೇಳಿದ್ರು. ಸೊ ನನಗೆ ಮೇನ್ ಇಂಪಾರ್ಟೆಂಟಾಗಿ ಗೊತ್ತಾಗಬೇಕಾಗಿದ್ದು ಬೇಬಿ ವೆಯ್ಟ್. ಬೇಬಿ ವೆಯ್ಟ್ ಎಲ್ಲ ಚೆನ್ನಾಗಿದೆಯಾ, ನನಗೆ ಹಿಸ್ಟ್ರಿ ಇದೆ IUGRದು. ಸೊ ಬೇಬಿ ವೆಯ್ಟ್ ಚೆನ್ನಾಗಿದೆಯಾ ಅಂತ ಕೇಳಿದೆ. ಬೇಬಿ ವೆಯ್ಟ್ ಎಲ್ಲ ಚೆನ್ನಾಗಿದೆ, ಆದರೆ ನಿಮಗೆ ಆಮ್ನಿಯಾಟಿಕ್ ಫ್ಲೂಯಿಡ್ ತುಂಬ ಜಾಸ್ತಿ ಇದೆ ಅಂತ ಅಂದರು. ಏನಿದು ಹಿಂಗೆ ಹೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು, ಯೂಶಲಿ ಅದಿತಿ ಪ್ರೆಗ್ನೆನ್ಸಿಯಲ್ಲಿ ನನಗೆ ನನಗೆ ಕಿಕ್ಕಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಎಸ್, ಆಮ್ನಿಯಾಟಿಕ್ ಫ್ಲೂಯಿಡ್ ಕಡಿಮೆ ಆಗಿತ್ತು, ಓಕೆನಾ. ಬಟ್ ಈ ಸಲ ಜಾಸ್ತಿ ಆಗಿದೆ. ನಾನು ಕೇಳಿದೆ ಏನಕ್ಕೆ, ನನಗೆ ಅದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಸೊ ಜಾಸ್ತಿ ಆಗುತ್ತೆ ಅಂತ ಗೊತ್ತಿರ್ತು, ಬಟ್ ಆ ಸಮಯದಲ್ಲಿ ನನಗೆ ಯಾಕೆ ಜಾಸ್ತಿ ಆಗಿದೆ ಅಂತ ಅಂದ್ಕೊಂಡು ಕೇಳಿದೆ ಏನಕ್ಕೆ ಆಗಿರ್ಬೋದು. ಮೇ ಬಿ ನನಗೆ ಡಯಾಬಿಟಿಸ್ ಬಂದಿರ್ಬೋದು, ಜೆಸ್ಟೇಷನಲ್ ಡಯಾಬಿಟಿಸ್ ಬಂದಿರ್ಬೋದು, ಅದಕ್ಕೋಸ್ಕರ ಅಂತಂದರು. ಅಲ್ಲಿ ಸ್ವಲ್ಪ ಪ್ಯಾನಿಕ್ ಆಯಿತು. ಆ್ಯಕ್ಚುಲಿ ಯಾಕೆ ನಂಗೆ ಪ್ಯಾನಿಕ್ ಆಯಿತು ಅಂತಂದರೆ, ನನಗೆ ಕೃವಿ ಜೊತೆಲಿಲ್ಲ, ಅವ್ರು ಬಿಟ್ಬಿಟ್ಟು ನಾನು ಡ್ರಾಪ್ ಮಾಡಿಬಿಟ್ಟು ಸ್ಕ್ಯಾನಿಂಗ್ ಮುಗಿಸು ಆಮೇಲೆ ಬರ್ತೀನಿ ಅಂತ ಹೇಳಿದ್ರೆ, ನನಗೆ ಈ ರೀತಿ ಆದಾಗ ನಾನು ಅವ್ರ ಹತ್ರ ಹೇಳ್ಬಿಡ್ಬೇಕು. ಸೊ ಸ್ಕ್ಯಾನಿಂಗ್ ಸೆಂಟರ್ ಒಳಗಡೆನೆ ನನಗೊಂದು ಸ್ವಲ್ಪ ಪ್ಯಾನಿಕ್ ಆದೆ. ಅದಾದಮೇಲೆ ಸರಿ ಅಂತ ಅಂದ್ಬಿಟ್ಟು ಅವರೆಲ್ಲ ಮುಗಿಸಿದ್ರು. ನಥಿಂಗ್ ಟು ಬಿ ವರಿಡ್, ಕೆಲವ್ರಿಗೆ ಈ ರೀತಿ ಇರುತ್ತೆ, ಫಸ್ಟ್ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ ನಿಮ್ಮ ಡಾಕ್ಟರ್ನ ಸಜೆಷನ್ನ ಕೇಳಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ತಿರ್ಗಾ ಬಂದು ವೇಟಿಂಗ್ ರೂಮಲ್ಲಿ ನಾವು ವೆಯ್ಟ್ ಮಾಡಬೇಕು. ಅದಾದಮೇಲೆ ಅವರು ಡಾಕ್ಟರ್ ಬರ್ತಾರೆ, ಡಾಕ್ಟರ್ ನಾರಾಯಣ ಅಂತ. ಅವ್ರು ಬಂದು ನಮ್ಮನ್ನ ಇನ್ನೊಂದ್ಸಲ ಅಸೆಸ್ ಮಾಡ್ತಾರೆ ನಮ್ಮ ಕಂಪ್ಲೀಟ್ ಸ್ಕ್ಯಾನಿಂಗ್ದು. ಸೊ ಅವ್ರು ಬರೋವರೆಗೂ ವೆಯ್ಟ್ ಮಾಡ್ತಿದ್ದೆ. ಆ ಮಧ್ಯದಲ್ಲಿ ಕೃವಿಗೆ ಹೋಗಿ ಹೇಳಿದೆ ಈ ರೀತಿ, ನಂಗೆ ಡಯಾಬಿಟಿಸ್ ಇರ್ಬೋದಂತೆ, ನಂಗೆ ಟೆನ್ಷನ್ ಆಗ್ತಿದೆ ಅಂತ. ಅಯ್ಯೋ ಇದ್ರೆ ಏನಾಗುತ್ತೆ, ಜೆಸ್ಟೇಷನಲ್ ಡಯಾಬಿಟಿಸ್ ಏನು ಪರವಾಗಿಲ್ಲ ಬಿಡಿ, ಯಾಕೆ ತಲೆ ಕೆಡಿಸ್ಕೊಂತೀಯ, ಡೋಂಟ್ ವರಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅವಾಗ್ಲೂ ನಾವು ಡಾಕ್ಟರ್ ಹತ್ರ ಹೋಗಬೇಕು ಅಂತ ಅಂದ್ಕೊಳ್ಳಿಲ್ಲ, ಓಕೆನಾ. ಸರ್ ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅವರು ಡಾಕ್ಟರ್ ನಾರಾಯಣ ಇದ್ದಾರಲ್ಲ, ಅವರು ರೇಡಿಯಾಲಜಿಸ್ಟು, ಅವ್ರದ್ದು ಟೈಮ್ ಬಂತು, ನನ್ನ ಒಂದು ಇದು ಟರ್ನ್ ಬಂತು. ಸೊ ಹೋದೆ. ಅವ್ರು ಒಂದು ಮಾತು ಹೇಳಿದ್ರು, ಐ ವಾಸ್ ಲೈಕ್ ರಿಯಲಿ ಶಾಕ್ಡ್. ಏನಂದರೆ, ಎಷ್ಟಮ್ಮ 36 ವೀಕಾ ಅಂತಂದರು. ಇಲ್ಲ ಡಾಕ್ಟರ್, 29 ವೀಕ್ಸ್. ಹೊಟ್ಟೆ ಯಾಕೆ ಇಷ್ಟೊಂದು ದಪ್ಪ ಇದೆ ಮತ್ತೆ ಅಂತ ಹೇಳಿದ್ರ. ನಾನು ಇದೇನಿದು ಹೀಗೆ ಹೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು, ಎಲ್ಲರೂ ಸಣ್ಣ ಸಣ್ಣ ಅಂತ ಹೇಳ್ತಾರೆ, ನೀವೇ ಡಾಕ್ಟರ್ ದಪ್ಪ ಇದೆ ಅಂತ ಹೇಳ್ತಿದ್ರ.
ಇಲ್ಲಮ್ಮ ಆಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಇದೆ, 7 ಮಂತಿಗೆ ಎಲ್ಲಿ ಇಷ್ಟು ದಪ್ಪ ಇರುತ್ತೆ ಅಂತ ಹೇಳಿದ್ರ. ನನಗೆ ಅಲ್ಲೇ ಭಯ ಆಯಿತು. ಆಮೇಲೆ ಅವ್ರನ್ನೇ ಕೇಳಿದೆ, ಏನಕ್ಕೆ ಡಾಕ್ಟರ್ ಈ ರೀತಿ ಅಂತ. ಅದೇ ಜೆಸ್ಟೇಷನಲ್ ಡಯಾಬಿಟಿಸ್ ಇರ್ಬೋದು, ಅಥವಾ ಮಗುಗೆ ಏನಾದರೂ ಕ್ಲೆಫ್ಟ್ ಲಿಪ್ಸ್ ಇರ್ಬೋದು. ಕ್ಲೆಫ್ಟ್ ಲಿಪ್ಸ್ ಅಂತಂದರೆ ಸೀಳು ತುಟಿ ಅಂತ. ಸೊ ಅದು ಸ್ಕ್ಯಾನಿಂಗಲ್ಲೇ ಗೊತ್ತಾಗುತ್ತೆ. ಓಕೆನಾ. ಲಾಸ್ಟ್ ಟೈಮ್ 5th ಮಂತಲ್ಲೇ ಅನಾಮಲಿ ಸ್ಕ್ಯಾನಿಂಗಲ್ಲೇ ಗೊತ್ತಾಗಿರುತ್ತೆ. ಅದೆಲ್ಲ ಏನೂ ಇಲ್ಲ. 5th ಮಂತಲ್ಲೇ ನಾವು ಅದೆಲ್ಲ ನೋಡಿದ್ದೀವಿ, ಏನೂ ಇಲ್ಲ, ಇನ್ನೊಂದ್ಸಲ ಚೆಕ್ ಮಾಡ್ತೀನಿ, ಭಯ ಪಡಬೇಡಿ ಅಂತ ಹೇಳಿದ್ರ. ಆಮೇಲೆ ಅದೆಲ್ಲ ಚೆಕ್ ಮಾಡಿದ್ರು, ಕ್ಲೆಫ್ಟ್ ಅದೆಲ್ಲ ಏನೂ ಇಲ್ಲ, ಬೇಬಿ ಇಸ್ ಪರ್ಫೆಕ್ಟ್ಲಿ ಫೈನ್, ಎಲ್ಲ ಚೆನ್ನಾಗಿದೆ, ಆರ್ಗನ್ಸ್ ಎಲ್ಲ ಚೆನ್ನಾಗಿ ಡೆವಲಪ್ ಆಗಿದೆ. ಅಮ್ಮ ಕೂದಲು ಆರ್ಗನ್ಸ್ ಎಲ್ಲ ಚೆನ್ನಾಗಿ ಡೆವಲಪ್ ಆಗಿದೆ, ಏನೂ ಇಲ್ಲ. ಕೆಲವ್ರಿಗೆ ಕಾರಣನೂ ಇಲ್ಲದೇನೆ ಆಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಆಗಿದೆ, ನಿಮ್ಮ ಡಾಕ್ಟರ್ನ ಕೇಳಿ ಅಂತಂದ್ರು. ಶುಗರ್ ಟೆಸ್ಟ್ ಮಾಡಿಸಿದ್ರ ರೀಸೆಂಟಾಗಿ ಅಂತ ಹೇಳಿದ್ರು. ನಾನು ಇಲ್ಲ, ಶುಗರ್ ಟೆಸ್ಟ್ನ ಮಾಡಿಸಿಲ್ಲ ಡಾಕ್ಟರ್, ಇದುವರೆಗೂ ನಾವು ಶುಗರ್ ಟೆಸ್ಟ್ ಎಲ್ಲ ಮಾಡಿಸೇ ಇರಲಿಲ್ಲ. ಯೂಶಲಿ ಫಸ್ಟ್ ಟ್ರೈಮಿಸ್ಟರಲ್ಲೇ ಕೆಲವ್ರಿಗೆ ಮಾಡಿಸ್ತಾರೆ ಅಂತ ನಾನು ಕೇಳಿದ್ದೀನಿ, ಬಟ್ ನನಗೆ ಮಾಡಿಸಿರಲಿಲ್ಲ. ಅದಿತಿ ಡ್ಯಾಡ್ ಹತ್ರ ಹಾಕಿಸ್ಕೊಳ್ಳಿ ಅವ್ರಿಗೆ, ನನಗೆ ಮಾಡಿಸಿರಲಿಲ್ಲ. ಸರಿ ಅಂದ್ಬಿಟ್ಟು ಆಚೆ ಬಂದೆ. ಅವ್ರು ಹೇಳಿದ್ರು ಏನು ಎಲ್ಲ. ಆಮೇಲೆ ಅವ್ರ ಹತ್ರನೂ ಕೇಳಿದೆ, ನನಗೆ IUGRದು ಹಿಸ್ಟ್ರಿ ಇದೆ ಡಾಕ್ಟರ್, ಇದ್ರ ಬಗ್ಗೆ ಏನು ಬೇಬಿ ಗ್ರೋತ್ ಎಲ್ಲ ಚೆನ್ನಾಗಿದೆ ಅಂತ. ಬೇಬಿ ಗ್ರೋತ್ ಎಲ್ಲ ಚೆನ್ನಾಗಿದೆ. ಆ್ಯಕ್ಚುಲಿ ನೀವು ಲಾಸ್ಟ್ ನಂದು 5th ಮಂತ್ ಸ್ಕ್ಯಾನಿಂಗ್ದು ಒಂದು ಅಪ್ಡೇಟ್ ನಿಮಗೆ ಗೊತ್ತಿದ್ರೆ, ನನ್ನ ಒಂದು 5th ಮಂತ್ ಸ್ಕ್ಯಾನಿಂಗಲ್ಲಿ ಪಾಪಗೆ ಸಿಂಗಲ್ ಒಂದು ಆರ್ಟರಿ ಇದೆ ಅಂತ ಬಂತು, ಅಂಬಲಿಕಲ್ ಆರ್ಟರಿ ಅಂತ. ಸೊ ಆ ಒಂದು ಹಿಸ್ಟ್ರಿ ತಗೊಂಡಾಗ ಆಮ್ನಿಯೋಟಿಕ್ ಫ್ಲೂಯಿಡ್ ಅಂದರೆ ಸಿಂಗಲ್ ಅಂಬಲಿಕಲ್ ಏನು ಕಾರ್ಡ್ ಅಂತ ಏನು ಹೇಳ್ತೀವಿ, ಅದಿದ್ದಾಗ ಮಗು IUGR ಅಂತಂದರೆ ಕಡಿಮೆ ಡೆವಲಪ್ಮೆಂಟ್ ಆಗಿರಬಹುದು, ಅಥವಾ ಏನು ಆಮ್ನಿಯೋಟಿಕ್ ಫ್ಲೂಯಿಡ್ ಕಡಿಮೆ ಇರ್ಬೋದು. ಬಟ್ ನಿನ್ನ ಕೇಸಲ್ಲಿ ಎಲ್ಲಾನು ಉಲ್ಟಾ ಇದೆ. ಸೊ ಮಗುನೂ ಚೆನ್ನಾಗಿ ಡೆವಲಪ್ ಆಗಿದೆ, ಆಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರು. ಸೊ ಪ್ಯಾನಿಕ್ ತುಂಬ ಆಯಿತು. ಸರಿ ಅಂದ್ಬಿಟ್ಟು ಇಮಿಡಿಯೇಟಾಗಿ ಡಾಕ್ಟರ್ನ ಕೇಳೋಣ ಅಂತ ಅಂದ್ಬಿಟ್ಟು ಆಚೆ ಬಂದೆ. ರಿಪೋರ್ಟು ನನಗೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಕೆ ನನಗೆ ರಿಪೋರ್ಟ್ ಎಲ್ಲ ಕೈ ಕೊಟ್ಟರು. ಸೊ ನನ್ನ ಇಂಟೆನ್ಷನ್ ತಿಳ್ಕೊಬೇಕಾಗಿದ್ದು ಪಾಪು ವೆಯ್ಟು. ರಿಪೋರ್ಟ್ ಕೊಟ್ಟಿದ ತಕ್ಷಣ ಏನಂತಾರೆ ತಟ್ ಅಂತ ತೆಗೆದ್ಬಿಟ್ಟು ನಾನು ನೋಡಿದ್ದೇನೆ ಪಾಪು ವೆಯ್ಟ್ ಎಷ್ಟು ಅಂತ. ಸೊ ಪಾಪು ವೆಯ್ಟ್ ಚೆನ್ನಾಗಿದೆ. ಸೊ ಪಾಪು ವೆಯ್ಟ್ ಎಷ್ಟಿದೆ ಅಂತಂದರೆ 1350, 1 kg 350 ಗ್ರಾಮು. ಪರ್ಸೆಂಟಲ್ಲಿ ಆ ಕಡೆ ಈ ಕಡೆ 5ರಿಂದ 10% ಅಥವಾ 15% ಆ ಕಡೆಯಿಂದ ಈ ಕಡೆ ಆಗುತ್ತೆ, ಅಷ್ಟಿದೆ ಅಂತ. ಐ ವಾಸ್ ವೆರಿ ಸ್ಯಾಟಿಸ್ಫೈಡ್. 1 kg ಮೇಲೆ ಇರಬೇಕು 7 ಮಂತ್ಸ್ಗೆ. ಸೊ ನನಗೆ IUGR ಹಿಸ್ಟ್ರಿ ಇದ್ದಿದ್ದರಿಂದ, ಅದಿತಿ ಕಡಿಮೆ ವೆಯ್ಟ್ ಇದ್ರಿಂದ, ಐ ಥಿಂಕ್ ದಿಸ್ ಇಸ್ ಪ್ರಿಡಿಕ್ಟಬಲ್ ಆ್ಯಂಡ್ ಅಕ್ಸೆಪ್ಟಬಲ್ ಅಂತ ಅನ್ನಿಸ್ತು. ಇಮಿಡಿಯೇಟಾಗಿ ಡಾಕ್ಟರಿಗೆ ಫೋನ್ ಮಾಡಿದೆ. ಡಾಕ್ಟರ್, ಈ ಥರ ನಾನು ಸ್ಕ್ಯಾನಿಂಗ್ ಸೆಂಟರಲ್ಲಿದ್ದೀನಿ, ಸಿಗ್ತೀರಾ ಅಂತ. 1:30 ಒಳಗಡೆ ಇರ್ತೀನಿ ವಿನಾ, ಇಫ್ ಯು ಕ್ಯಾನ್ ಕಮ್ ಪ್ಲೀಸ್ ಕಮ್ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಕುರುವಿ ಆಲ್ರೆಡಿ ಹೇಳಿದ್ರು ನಾನು ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ಸೊ ಡೈರೆಕ್ಟ್ ಅಲ್ಲಿಂದ ನಾವು ಅಲ್ಲಿಗೆ ಹಾಸ್ಪಿಟ್ಲಿಗೆ ಹೊರಟ್ವಿ. ಯೂಶಲಿ ನಾನು ಪ್ಯಾನಿಕ್ ಆದರೆ ಡಾಕ್ಟರಿಗೆ ಕೋಪ ಬರುತ್ತೆ. ಇಷ್ಟೆಲ್ಲ ಗೊತ್ತಿದ್ರು ಇಷ್ಟೊಂದು ಪ್ಯಾನಿಕ್ ಆಗ್ತೀರಾ ಅಂತ ಅಂದ್ಬಿಟ್ಟು ನಾನು ಏನೂ ಹೇಳಿಲ್ಲ, ಜಸ್ಟ್ ರಿಪೋರ್ಟ್ನ ತೆಗೆದು ಕೈ ಕೊಟ್ಟೆ. ನಾವು ಹೋಗಿದ್ದೇನೆ ಅಲ್ಲಿ 1:10 ಆಗಿತ್ತು. ಡಾಕ್ಟರಿಗೆ ರಿಪೋರ್ಟ್ ಕೊಟ್ಟೆ. ನಾನು ಏನೂ ಮಾತಾಡಲಿಲ್ಲ, ಏನು ಹೇಳಿದ್ರು ಅದೆಲ್ಲ ಏನೂ ಹೇಳಿಲ್ಲ. ಏನು ಈ ಸಲ ವೆಯ್ಟ್ ಎಲ್ಲ ಚೆನ್ನಾಗಿದೆ, ಐ ಆಮ್ ವೆರಿ ಹ್ಯಾಪಿ. ಟ್ಯಾಬ್ಲೆಟ್ಸ್ ಎಲ್ಲ ಚೆನ್ನಾಗಿ ವರ್ಕ್ ಆಗ್ತಿದೆ, ಚೆನ್ನಾಗಿದೆ. ಗ್ರೋತ್ ಎಲ್ಲ ಪಾಪು ತುಂಬ ಚೆನ್ನಾಗಿದೆ ಗ್ರೋತು. ಏನಿದು ನೀರು ಜಾಸ್ತಿ ಆಗಿದೆಯಲ್ಲ, ಫ್ರೂಟ್ಸ್ ಏನಾದರೂ ಜಾಸ್ತಿ ತಿಂತಿದ್ದೀರಾ ಅಂದರು. ಎಲ್ಲ ನಾರ್ಮಲ್ ತಿಂತೀನಿ ಡಾಕ್ಟರ್, ಜಾಸ್ತಿ ತಿಂತೀನಿ ಅದು ಕಡಿಮೆ ತಿಂತೀನಿ ಎಲ್ಲ ಏನಿಲ್ಲ, ನಾರ್ಮಲ್ ಆಗಿ ತಿಂತಿದ್ದೀನಿ ಅಂತ ಅಂದೆ. ಒಂದ್ಸಲ ಇದನ್ನ ಚೆಕ್ ಮಾಡಿಸೋಣ ಅಂತ ಹೇಳಿದ್ರು, ಏನು ಡಯಾಬಿಟಿಸ್ ಶುಗರ್ನ ಚೆಕ್ ಮಾಡಿಸೋಣ. ಸರಿ ಅಂದ್ಬಿಟ್ಟು ಅಲ್ಲೇ ಬರ್ಕೊಟ್ರು ಶುಗರ್ ಟೆಸ್ಟು, ಅದಾದಮೇಲೆ RBS ರ್ಯಾಂಡಮ್ ಬ್ಲಡ್ ಟೆಸ್ಟ್ ಅಂತ ಹೇಳ್ತಾರಲ್ಲ ಅದನ್ನ ಒಂದು ಬರ್ಕೊಟ್ರು. ಆಮೇಲೆ ಇನ್ನೊಂದು HbA1c ಅಂದರೆ 3 ತಿಂಗಳ ನಂದು ಶುಗರ್ದು ಕಂಪ್ಲೀಟ್ ಹಿಸ್ಟ್ರಿ ಗೊತ್ತಾಗುತ್ತೆ. HbA1c ಪ್ರತಿಯೊಬ್ಬರಿಗೂ ಅದು ಮಾಡ್ತಾರೆ. ಸೊ HbA1c ಕೊಟ್ಟರು. ಅದಾದ್ಮೇಲೆ ನಂದು HB ಲಾಸ್ಟ್ ಟೈಮ್ 8 ಇದ್ದಿದ್ದು 8 ಇತ್ತು. ಸೊ ಅದಕ್ಕೋಸ್ಕರ ಅದನ್ನು ಒಂದ್ಸಲ ಚೆಕ್ ಮಾಡಿಸ್ಬಿಡಿ, ಇನ್ನೇನು 7 ಮಂತ್ಸ್ ಇದೆ ಅಲ್ವಾ, ಇನ್ನು 2 ತಿಂಗಳು ನಮಗೆ ಟೈಮ್ ಇರೋದು ಅಂತ ಅಂದ್ಬಿಟ್ಟು ಅದನ್ನು ಬರ್ಕೊಟ್ರು. ನಾನು ಡಾಕ್ಟರ್ ನೀರು ಜಾಸ್ತಿ ಇದೆಯಲ್ಲ ಏನು ಕಾರಣ, ಅದೇ ಒಂದ್ಸಲ ಶುಗರ್ ಅಂದರೆ ನೋಡೋಣ, ಬಂದಿರ್ಬೋದು ಜೆಸ್ಟೇಷನಲ್ಲು. ನಾನು ಎಳ್ನೀರೆಲ್ಲ ಜಾಸ್ತಿ ಕುಡಿತಾ ಇದ್ದೀನಿ, ಸ್ವೀಟ್ಸ್ ಜಾಸ್ತಿ, ನನಗೆ ಯಾಕೋ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಿದೆ ಸ್ವೀಟ್ಸ್ದು. ಏನೂ ಮನೇಲಿ ಸ್ವೀಟ್ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಮೊಸರುಗೆ ಸಕ್ಕರೆ ಹಾಕೊಂಡಾರ ತಿಂತಿದ್ದೀನಿ, ಆ ರೀತಿ ಆಗ್ತಾಯಿದೆ ನನಗೆ. ಸೊ ಆ ರೀತಿ ನನಗೆ ಅಷ್ಟು ಕ್ರೇವಿಂಗ್ಸ್ ಒಂದೊಂದ್ಸಲ ಆಗುತ್ತೆ. ಸರಿ ಅಂದ್ಬಿಟ್ಟು ಏನೋ ಈ ಟೆಸ್ಟ್ ಎಲ್ಲ ಮಾಡಿಸಿ ನಂಗೆ ರಿಪೋರ್ಟ್ ಸೆಂಡ್ ಮಾಡಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅಲ್ಲಿ ನಾವು ಊಟದ ಟೈಮ್ಗಲ್ವ ಹೋಗಿದ್ದು, ಅವರು ಅಲ್ಲಿ ಊಟದ ಟೈಮ್ಗೆ 2:15 ಓಪನ್ ಅಂತಂದ್ರು. ಕುರುವಿ ಇಲ್ಲೇನಕ್ಕೆ ಸುಮ್ಮನೆ ವೆಯ್ಟ್ ಮಾಡೋದು, ಸೊ ಕಣ್ವ ಸೆಂಟರ್ಗೆ ಹೋಗ್ಬಿಡೋಣ ಬಾ ಅಂತ ಅಂದ್ಬಿಟ್ಟು, ಕಣ್ವ ಸೆಂಟರ್ ಮನೆ ಹತ್ರ ಹೇಗಿದ್ರು ಮನೆಗೆ ಬರಬೇಕಲ್ಲ, ಸೊ ಕಣ್ವ ಸೆಂಟರಲ್ಲಿ ಮಾಡಿಸ್ಕೊಂಡು ಮನೆಗೆ ಬಂದರೆ ನಮಗೆ ನೀವೇ ಕಣ್ವದಲ್ಲೆಲ್ಲ ಆನ್ಲೈನ್ದು ನಮಗೆ ಕಳಿಸ್ಬಿಡ್ತಾರೆ ಅಲ್ವಾ, ವಾಟ್ಸಪ್ಗೆ ಕಳಿಸ್ತಾರೆ. ಸೊ ವಾಟ್ಸಪ್ಗೆ ಅವ್ರು ಕಳಿಸಿದ್ರೆ ನಾವು ಡಾಕ್ಟರ್ಗೆ ಸೆಂಡ್ ಮಾಡೋಣ. ಡಾಕ್ಟರ್ ಹೇಳಿದ್ರು ಏನೇ ಅಂದರೆ ಟ್ಯಾಬ್ಲೆಟ್ಸ್ ಎಲ್ಲ ಪ್ರಿಸ್ಕ್ರೈಬ್ ಮಾಡಿದ್ರು, ನಾನು ವೆಯ್ಟ್ ಚೆಕ್ ಮಾಡಿದ್ರು,
ತುಂಬ ಚೆನ್ನಾಗಿ ವೆಯ್ಟ್ ಗೇನ್ ಆಗಿದ್ದೀನಿ ನಾನು. ನನಗಂತೂ ತುಂಬ ಖುಷಿ. ನನಗೇನು ಅಂತಂದರೆ ವೆಯ್ಟ್ ನಾನು ಜಾಸ್ತಿ ಆಗ್ಬಿಟ್ಟಿದ್ದೀನಿ. ನನಗಂತೂ ತುಂಬ ಖುಷಿ ಆಯಿತು. ಸೊ ಎಷ್ಟಾಗಿದ್ದೀನಿ ಅಂತಲೂ ಹೇಳ್ತೀನಿ. ಆಮೇಲೆ ಸರಿ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಸ್ಕ್ಯಾನಿಂಗ್ ಇದಕ್ಕೆ ಬಂದ್ವಿ, ಕನ್ವರ್ಟ್ ಡಯಾಗ್ನೋಸ್ಟಿಕ್ಗೆ. ಬ್ಲಡ್ ಎಲ್ಲ ಕೊಟ್ವಿ. ಏನಕ್ಕಂತಂದ್ರೆ ಅಲ್ಲೇನು ಫಾಸ್ಟಿಂಗ್ ಏನು ಕೊಟ್ಟಿರಲಿಲ್ಲ. HbA1c ಜಸ್ಟು ರ್ಯಾಂಡಮ್ದು ಶುಗರ್ದು ಕೊಡಬೇಕಾಗಿತ್ತು. ಅದಾದಮೇಲೆ HB ಅದನ್ನು ಕೊಟ್ಬಿಟ್ಟು ಬಂದ್ವಿ. ರಿಪೋರ್ಟು ಸಹ ಬಂತು. ಆಮೇಲೆ ರಿಲೀಫ್ ಆಯಿತು. ಓ ಮೈ ಗಾಡ್, ಎಷ್ಟು ಟೆನ್ಷನ್ನು ಅಂತಂದರೆ ಅಷ್ಟು ಟೆನ್ಷನ್ನು. ಇವತ್ತು ಈ ಸಲ 7 ಮಂತ್ ಸ್ಕ್ಯಾನಿಂಗ್ದು 5th ಮಂತ್ ಸ್ಕ್ಯಾನಿಂಗಲ್ಲೂ ಹಂಗೆ ಆಗಿತ್ತು. ಆವಾಗಲೂ ಡಾಕ್ಟರ್ನ ಹೋಗಿ ಇಮಿಡಿಯೇಟ್ ಆಗಿ ನಂಗೆ ಪ್ಯಾನಿಕ್ ಆದರೆ ನಂಗೆ ಆ ಸೊಲ್ಯೂಷನ್ ಅಲ್ಲೇ ಗೊತ್ತಾಗ್ಬಿಡ್ಬೇಕು, ಒಂಥರ ಇಮಿಡಿಯೇಟ್ ಸೊಲ್ಯೂಷನ್ ಗೊತ್ತಾಗಬೇಕು. ಇಲ್ಲ ಅಂತಂದರೆ ಟೆನ್ಷನ್ನು 2-3 ದಿನ ಅದೇ ಗುಂಗಲ್ಲಿ ಇರ್ತೀನಿ. ಆ್ಯಕ್ಚುಲಿ 2-3 ದಿನ ಗುಂಗಲ್ಲಿ ಇದ್ದೆ ನಾನು 5th ಮಂತ್ ಸ್ಕ್ಯಾನಿಂಗಲ್ಲಿ. 7 ಮಂತ್ ಸ್ಕ್ಯಾನಿಂಗಲ್ಲಿ ನಂಗೆ ಆ ಟೆನ್ಷನ್ ತೊಗೊಳಕ್ಕೆ ಇಷ್ಟ ಇರಲಿಲ್ಲ. ಸೊ ಅದಕ್ಕೋಸ್ಕರ ಇಮಿಡಿಯೇಟ್ ಆಗಿ ಹೋಗಿ ಡಾಕ್ಟರ್ನ ಮೀಟ್ ಮಾಡಿದ್ವಿ. ನನ್ನ ವೆಯ್ಟ್ ಎಷ್ಟಾಗಿದೆ ಅಂತ ಹೇಳೋದಾದರೆ, ಲಾಸ್ಟ್ ಟೈಮ್ 6 ಮಂತ್ಗೆ ಹೋಗಿದ್ದಾಗ ನಾನು 52 ಇದೆ. ಇನ್ನೇನು 53 ಹತ್ತತ್ರ ಇದೆ. ಈ ಸಲ 55.9 ಆಗಿದ್ದೀನಿ ಅಂತ, ಒಂದು ಆಲ್ಮೋಸ್ಟ್ 56 kg ಆಗಿದ್ದೀನಿ. ನನಗೆ ತುಂಬ ಖುಷಿ ಇದೆ. ನಾನು ವೆಯ್ಟ್ ಗೇನ್ ಅಂದರೆ ಆಲ್ರೆಡಿ 10 ರೀಚ್ ಮಾಡಿಬಿಟ್ಟೆ. 45ಇಂದ ಸ್ಟಾರ್ಟ್ ಮಾಡಿದ್ದು 55 ರೀಚ್ ಆದೆ. ಸೊ 10 kg ಇನ್ಕ್ರೀಸ್ ಆಗಿದ್ದೀನಿ. HB ಸಹ ಇನ್ಕ್ರೀಸ್ ಆಗಿದೆ. ನನ್ನ HB ಇವಾಗ 10.2 ಇದೆ, ಅಂದರೆ 2 ಪಾಯಿಂಟ್ ಇನ್ಕ್ರೀಸ್ ಆಗಿದೆ. 12ರಿಂದ 15 ಇರಬೇಕು. ಸೊ 10 ಇದೆ. ಇನ್ನೂ 9 ತಿಂಗಳ ಅಷ್ಟರಲ್ಲಿ, ಇನ್ನೊಂದು 1.5 ತಿಂಗಳು ಏನು ಟೈಮ್ ಇದೆ. ಸೊ ಅಷ್ಟರಲ್ಲಿ ನನಗೆ ಜಾಸ್ತಿ ಆಗುತ್ತೆ, ದಟ್ ಈಸ್ ಫಾರ್ ಶ್ಯೂರ್. ಹಣ್ಣು ತರಕಾರಿ ಸೊಪ್ಪೆಲ್ಲ ಚೆನ್ನಾಗೇ ತೊಗೊಳ್ತಾ ಇದ್ದೀನಿ. ಡಯಟ್ ಎಲ್ಲ ಫಾಲೋ ಮಾಡ್ತಾ ಇದ್ದೀನಿ. ಸೊ ವೆಯ್ಟ್ ಗೇನ್ ಚೆನ್ನಾಗಾಗಿದೆ. HB ಇಲ್ಲ, HB ಚೆನ್ನಾಗಿದೆ. ಆ್ಯಂಡ್ ಶುಗರ್ದು ಟೆಸ್ಟ್ದು HbA1cನೂ ನಾರ್ಮಲ್ ಇದೆ, ಶುಗರು ನಾರ್ಮಲ್ ಇದೆ. ಡೈರೆಕ್ಟಾಗಿ ಡಾಕ್ಟರ್ಗೆ ಕಳಿಸಿದ ಮೇಲೆ ಡಾಕ್ಟರ್ ಸೇ ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್, ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಅದೇ ನಾನು ಡಾಕ್ಟರ್ನಂತೂ ಬಿಟ್ಟೇ ಇಲ್ಲ ಪಾಪ. ಅಗೇನ್ ಮೆಸೇಜ್ ಮಾಡಿದೆ, ಡಾಕ್ಟರ್ ಪ್ಲೀಸ್ ನನಗೆ ಬೇಜಾರು ಮಾಡ್ಕೋಬೇಡಿ, ನಾನು ನಿಮ್ಮನ್ನ ತುಂಬ ಈ ವಿಷಯದಲ್ಲಿ ತುಂಬ ಬಾದರ್ ಮಾಡ್ತಿದ್ದೀನಿ ಅನ್ಸುತ್ತೆ. ಬಟ್ ವೈ ಮೈ ಆಮ್ನಿಯೋಟಿಕ್ ಫ್ಲೂಯಿಡ್ ಇಸ್ ಮೋರ್ ಅಂದ್ರೆ ಇಟ್ಸ್ ನಾರ್ಮಲ್. ಇದೇನು ತೊಂದರೆ ಇದೆ ಅಂತ ಏನೂ ಇಲ್ಲ. ಕೆಲವರಿಗೆ ಜಾಸ್ತಿ ಇರುತ್ತೆ. ಇಟ್ಸ್ ನಥಿಂಗ್ ಟು ಬಿ ವರಿಡ್. ನೆನ್ನೆನೇ ನನಗೆ ಆಮ್ನಿಯೋಟಿಕ್ ಫ್ಲೂಯಿಡ್ ಸ್ವಲ್ಪ ಕಡಿಮೆ ಆಗೋದಕ್ಕೆ, ಆಮೇಲೆ ಸ್ಟ್ರೆಚ್ ಮಾರ್ಕ್, ಆ್ಯಕ್ಚುಲಿ ನನಗೆ ಅದಿತಿಗೆ ಸ್ಟ್ರೆಚ್ ಮಾರ್ಕ್ಸೇ ಇರಲಿಲ್ಲ. ಒಂದೇ ಒಂದು ಲೈನ್ ಸಹ ನನಗೆ ಸ್ಟ್ರೆಚ್ ಮಾರ್ಕ್ ಇರಲಿಲ್ಲ. ಕಂಪ್ಲೀಟ್ ಅಂತಂದರೆ ನೀವು ನನ್ನ ಹೊಟ್ಟೆ ಎಲ್ಲ ನೋಡಿದ್ದೀರಾ. ಅದಿತಿ ಹುಟ್ಟಾದ್ಮೇಲೆ ನನ್ನ ಒಂದು ಪೋಸ್ಟ್ ಪಾರ್ಟಮ್ ಟೈಮಲ್ಲೆಲ್ಲ ನಂದು ಫ್ಲ್ಯಾಟ್ ಹೊಟ್ಟೆ, ಕಂಪ್ಲೀಟ್ ಒಂದು ಸ್ವಲ್ಪನೂ ಹೊಟ್ಟೆ ಇರಲಿಲ್ಲ. ಸೊ ನನಗೆ ಬೇಬಿ ಆಗಿದೆ ಅನ್ನೋ ಒಂದು ಸ್ವಲ್ಪ ಎವಿಡೆಂಟ್ ಸಹ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು ಹೊಟ್ಟೆ. ಈಗ ಸ್ಟ್ರೆಚ್ ಮಾರ್ಕು ಅಂದರೆ ಅವರೇ ಹೇಳಿದ್ರು, ಏನು ಲಾಸ್ಟ್ ಟೈಮ್ ಸ್ಟ್ರೆಚ್ ಮಾರ್ಕ್ ಇಲ್ಲ, ಸ್ಟ್ರೆಚ್ ಮಾರ್ಕ್ ಬರ್ತಿದೆ ಅಂತ. ಆ್ಯಂಡ್ ನನಗೆ ನಿಪ್ಪಲ್ದು ತುಂಬ ಕ್ರ್ಯಾಕ್ ಜಾಸ್ತಿ ಆಗ್ತಿದೆ. ಅದಾದಮೇಲೆ ಒಂದು ಸ್ವಲ್ಪ ಡಿಸ್ಚಾರ್ಜ್ ಸಹ ಆಗ್ತಿದೆ. ಒಂದು ಸ್ವಲ್ಪ ನೀರು ಥರ ನನಗೆ ನಿಪ್ಪಲಲ್ಲಿ ಡಿಸ್ಚಾರ್ಜ್ ಸಹ ಆಗ್ತಿದೆ. ಅದಕ್ಕೂ ಒಂದು ಟ್ಯಾಬ್ಲೆಟ್ನ ಕೊಟ್ಟರು. ಅದಾದಮೇಲೆ ಒಂದು ಕ್ರೀಮ್ ಸಹ ನನಗೆ ಸಜೆಸ್ಟ್ ಮಾಡಿದ್ರು. ಆಯುರ್ವೇದದಲ್ಲೇ ಒಂದು ಕ್ರೀಮ್ ಸಜೆಸ್ಟ್ ಮಾಡಿದ್ರು. ಅದನ್ನು ಅಪ್ಲೈ ಮಾಡಿ ಸ್ಟ್ರೆಚ್ ಮಾರ್ಕ್ ಸ್ವಲ್ಪ ಇದಾಗ್ಬೋದು ಅಂತ. ಅವಾಯ್ಡ್ ಅಂತೂ ಮಾಡೋಕ್ಕಾಗಲ್ಲ. ಮಾರ್ಕೆಟಲ್ಲಿ ಯಾವುದೇ ರೀತಿ ಒಂದು ಕ್ರೀಮ್ಸು ಲೋಷನ್ಸ್ ಎಲ್ಲ ಏನೂ ಇಲ್ಲ ಸ್ಟ್ರೆಚ್ ಮಾರ್ಕ್ನ ಅವಾಯ್ಡ್ ಮಾಡೋದಕ್ಕೆ. ನಿಮಗೆ ಇಚ್ಚಿಂಗ್ ಕಡಿಮೆ ಆಗುತ್ತೆ, ಅದಕ್ಕೆ ಹಾಕೊಳ್ಳಿ ಅಂತ ಹೇಳಿದ್ರು. ಸೊ ಅದನ್ನು ತೊಗೊಂಡು ಬಂದ್ವಿ. ಆ್ಯಂಡ್ ಆಮ್ನಿಯೋಟಿಕ್ ಫ್ಲೂಯಿಡ್ ಕಡಿಮೆ ಆಗೋದಕ್ಕೂ ಸಹ ನನಗೆ ಟ್ಯಾಬ್ಲೆಟ್ಸ್ನ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದೆ ಮಧ್ಯಾಹ್ನದಿಂದನೇ. ಪಾಪು ವೇಟು 1350 ಇದೆ. ಆ್ಯಂಡ್ ಪ್ಲಾಸೆಂಟಾ ಲೆಫ್ಟ್ ಆಂಟೀರಿಯರ್ ವಾಲ್ ಅಪ್ಪರ್ ಸೆಗ್ಮೆಂಟ್ ವಿತ್ ಗ್ರೇಡ್ 1 ಮೆಚುರಿಟಿ ಇದೆ. ಅದಾದಮೇಲೆ FHR ಪಾಪು ಹಾರ್ಟ್ ರೇಟ್ ಬಂದ್ಬಿಟ್ಟು 152 ಇದೆ. ಆಮೇಲೆ ಇನ್ನೇನು ಹೇಳಬೇಕು, ಇದರಲ್ಲಿ ಎಲ್ಲನೂ ಚೆನ್ನಾಗಿದೆ. ಆಮೇಲೆ ಇನ್ನೊಂದೇನು ಅಂತಂದರೆ, ನನಗೆ ಅದಿತಿ ಈ ಟೈಮಲ್ಲಿ ಸ್ಕ್ಯಾನಿಂಗ್ ಮಾಡಿಸಿಲ್ದೇ ಇರೋದ್ರಿಂದ ನನಗೂ ಐ ಆಮ್ ನಾಟ್ ಶ್ಯೂರ್. ಅದಿತಿಗೆ 9 ತಿಂಗಳಿಗೆ ಸ್ಕ್ಯಾನಿಂಗ್ ಮಾಡಿಸಿದಾಗ ಸೆಫಾಲಿಕ್ ಬಂದಿತ್ತು ಅಂತಂದರೆ ಪಾಪು ಹೆಡ್ ಫಿಕ್ಸ್ ಆಗಿತ್ತು. ಬಟ್ ಈ ಸಲ ಫಿಕ್ಸೇ ಆಗಿಲ್ಲ. ಬ್ರೀಚ್ ಪ್ರೆಸೆಂಟೇಷನ್ ಅಂತಾನೆ ಇದೆ. ಅಂದರೆ ತಲೆ ಮೇಲ್ಗಡೆನೇ ಇದೆ, ಮೇಲ್ಗಡೆ ಅಥವಾ ಆ ಕಡೆ ಈ ಕಡೆ ಇರ್ಬೋದು. ಕಾಲ್ ಕೆಳಗಡೆ ಇದೆ ಅಂತಂದರೆ ಪೆಲ್ವಿಕ್ ರೀಜನ್ ಅಲ್ಲಿ ಕಾಲಿದೆ. ಬ್ರೀಚ್ ಪ್ರೆಸೆಂಟೇಷನ್ ನೋಡಿ. ಸೊ ಡಾಕ್ಟರ್ ಯೋಗ ಮಾಡಿ ಅಂತ ಹೇಳಿದ್ದಾರೆ. ಕೆಲವು ಯೋಗ ಎಕ್ಸಸೈಸಸ್ನು ಹೇಳಿದ್ರು ಇದನ್ನ ಮಾಡಿ ಅಂತ. ಅದರಲ್ಲಿ ವಾಕಿಂಗ್ ಜಾಸ್ತಿ ಮಾಡಿ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಮಂತ್ಗೆ ನನ್ನ ಒಂದು ತಿರ್ಗಿ ಅಗೇನ್ ರೊಟೀನ್ ಫಾಲೋ ಚೆಕಪ್ ಇದೆ. ಸೊ ಅವಾಗ ಹೋಗಿ ನೋಡಬೇಕು. ಸ್ಕ್ಯಾನಿಂಗ್ ಎನಿವೆ ಇನ್ನು ನೆಕ್ಸ್ಟ್ ಸ್ಕ್ಯಾನಿಂಗ್ ಕೊಡೋದೆ ಅವರು ಹೇಳಿದ್ರು. ನಾನು ನೆಕ್ಸ್ಟ್ ಸ್ಕ್ಯಾನಿಂಗ್ ಕೊಡೋದೆ 34 ವೀಕ್ಸಿಂದ 36 ವೀಕ್ಸಿಗೆ ಸ್ಕ್ಯಾನಿಂಗ್ ಕೊಡ್ತೀನಿ, ಗ್ರೋತ್ ಸ್ಕ್ಯಾನು. ಅದೇ ಲಾಸ್ಟ್ ಸ್ಕ್ಯಾನು. ತಿರ್ಗಾ 38 ವೀಕ್ಸ್ ಆದರೂ ನಿಮ್ಗೆ ಏನಾದರೂ ಪೇಯ್ನ್ ಬಂದಿಲ್ಲ ಅಂತಂದರೆ
ನೋಡೋಣ ಅಂತ ಹೇಳಿದ್ರು. ಕ್ರುವಿ ಕ್ವಶನ್ನು, ಈ ಸಲ ಬೇಬಿ ವೆಯ್ಟ್ ಚೆನ್ನಾಗಿದೆ ಅಲ್ಲ ಡಾಕ್ಟರ್ ಅಂತ ಕೇಳಿದ್ರು. ಹಾಂ ಚೆನ್ನಾಗಿದೆ. ನಾನು ಕೇಳಿದೆ, ಅದಿತಿಗೆ 36 ವೀಕ್ಸ್ 6 ಡೇಸ್ಗೆ ಆಗಿದ್ದು, ಇನ್ನೇನು 37 ವೀಕ್ಸ್ 1 ಡೇ ಕಡಿಮೆ ಇತ್ತು. ಸೊ ಅದಕ್ಕೆ ಶೀಸ್ ಲೇಟ್ ಪ್ರೀ ಟರ್ಮ್ ಬೇಬಿ. ಸೊ ಅದೇ ರೀತಿ ಈ ಸಲನೂ ಆಗುತ್ತಾ ಅಂತ ಡಾಕ್ಟರ್ನ ಕೇಳಿಕ್ಕೆ ಡಾಕ್ಟರ್ ಸೆಡ್ ಈ ಸಲ ಬೇಬಿ ವೆಯ್ಟ್ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಅದಿತಿಗೆ ಇಂಟರ್ನಲ್ ಆಕ್ಸಿಜನ್ ಕಡಿಮೆ ಆಗಿದ್ರಿಂದ ಸೊ ನಾವು ಎಲೆಕ್ಟಿವ್ ಅಂತಂದ್ರೆ ನಾವೇ ಸಿ ಸೆಕ್ಷನ್ಗೆ ಹೋದ್ವಿ. ಸೊ ಈ ಸಲ ನೋಡೋಣ, ಆ ರೀತಿ ಏನಾಗಲ್ಲ. ಪಾಪು ವೆಯ್ಟ್ ಎಲ್ಲ ಚೆನ್ನಾಗಿದೆ, ಆಮ್ನಿಯೋಟಿಕ್ ಫ್ಲೂಯಿಡ್ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಆಮ್ನಿಯೋಟಿಕ್ ಫ್ಲೂಯಿಡ್ ಇರಲಿಲ್ಲ, ಈ ಸಲ ನಿಮಗೆ ಆಮ್ನಿಯೋಟಿಕ್ ಫ್ಲೂಯಿಡ್ ಎಲ್ಲ ಚೆನ್ನಾಗಿದೆ. ಸೊ ನೋಡೋಣ, ವಿ ಕ್ಯಾನ್ ಡೆಫಿನೆಟ್ಲಿ ವೆಯ್ಟ್ ಅಂಟಿಲ್ 38 ವೀಕ್ಸ್ 39 ವೀಕ್ಸ್ವರೆಗೂ ವೆಯ್ಟ್ ಮಾಡೋಣ, ಆಮೇಲೆ ಕಾಲ್ ತಗೊಳ್ಳೋಣ. ನಾನು ಇನ್ನೊಂದು ಕ್ವಶನ್ ಇತ್ತು ಡಾಕ್ಟರ್ಗೆ, ಡಾಕ್ಟರ್ ಈ ಸಲ ನಾರ್ಮಲ್ ಡೆಲಿವರಿ ಟ್ರೈ ಮಾಡ್ತೀರಾ? ನೋಡೋಣ, ನಾನು ಏನು ಹೇಳಲ್ಲ, ನಿಮ್ಮ ಒಂದು ಹೆಲ್ತ್ ಮೇಲೆ ಎವ್ರಿಥಿಂಗ್ ವಿಲ್ ಬಿ ಡಿಪೆಂಡೆಂಟ್ ಆನ್ ದ್ಯಾಟ್. ನೋಡೋಣ ಅಂತಂದ್ರು. ನಂಗೆ ಯಾಕೋ VBAC ಮಾಡಿಸ್ಕೊಳ್ಳೋಣ ಅಂತ ಈ ಸಲ, ವೆಜೈನಲ್ ಬರ್ತ್ ಆಫ್ಟರ್ ಸಿ ಸೆಕ್ಷನ್ ಅಂತ ಏನು ಹೇಳ್ತಾರೆ, ಸೊ ಅದಕ್ಕೆ ಹೋಗೋಣ ಅಂತ. ಗೊತ್ತಿಲ್ಲ, ಆಸೆ ಇದೆ ನನಗೆ ನಾರ್ಮಲ್ ಒಂದು ಆಗಬೇಕು ಅಂತ, ಏನಾಗುತ್ತೋ ಗೊತ್ತಿಲ್ಲ. ಸೊ ವೆಯ್ಟು ಚೆನ್ನಾಗಿ ಇನ್ಕ್ರೀಸ್ ಆಗಿದ್ದೀನಿ, HB ಚೆನ್ನಾಗಿ ಇನ್ಕ್ರೀಸ್ ಆಗಿದೆ, ಶುಗರ್ ಏನೂ ಇಲ್ಲ. ಡಾಕ್ಟರು ಹೇಳಿದ್ರು ಕೆಲವರಿಗೆ ಈ ರೀತಿ ಇರುತ್ತೆ ಜಾಸ್ತಿ ಆಮ್ನಿಯೋಟಿಕ್ ಫ್ಲೂಯಿಡ್, ದಟ್ಸ್ ನಥಿಂಗ್ ಟು ಬಿ ವರಿಡ್. ಆ್ಯಂಡ್ ಇನ್ನೊಂದೇನು ಅಂತಂದರೆ ಲಾಸ್ಟ್ ಇನ್ನೇನು 35 ವೀಕ್ಸ್ 37 ವೀಕ್ಸ್ ಆ ಟೈಮಲ್ಲೆಲ್ಲ ಮೇ ಬಿ ವಾಟರ್ ಬ್ರೇಕ್ ಆಗಬಹುದು. ಸೊ ಜಾಸ್ತಿ ಆಮ್ನಿಯೋಟಿಕ್ ಫ್ಲೂಯಿಡ್ ಇಂದ ಹೊಟ್ಟೆ ಭಾರ ಆಗುತ್ತೆ, ಆ ಟೈಮಲ್ಲಿ ಬ್ರೇಕ್ ಆಗ್ಬೋದು, ವಾಟರ್ ಬ್ರೇಕು. ಸೊ ಇದು ಪಾಸಿಬಿಲಿಟೀಸು, ಇದು ಆಗಬಹುದು. ಸೊ ಬಿ ಕೇರ್ಫುಲ್ ಅಷ್ಟೇ ಅಂತಲೇ ಹೇಳಿದ್ರು. ಸೊ ಎನಿವೇ ಡಾಕ್ಟರ್ ಆಲ್ರೆಡಿ ನನಗೆ ಟ್ಯಾಬ್ಲೆಟ್ಸ್ ಶುರು ಮಾಡಿದ್ದಾರೆ ಆಮ್ನಿಯೋಟಿಕ್ ಫ್ಲೂಯಿಡ್ ಕಡಿಮೆ ಆಗೋದಕ್ಕೆ. ನೋಡಬೇಕು. ಪಾಪು ವೆಯ್ಟ್ ಚೆನ್ನಾಗಿದೆ, 1350 ಇದೆ. ಆ್ಯಂಡ್ ನಾನು ನನ್ನ ಫ್ರೆಂಡ್ನ ಕೇಳಿದೆ ಅವ್ರ ಪಾಪು ಎಷ್ಟಿದೆ ಅಂತ ಅಂದ್ಬಿಟ್ಟು, ಒಬ್ಬೊಬ್ರು ಒಂದೊಂದು ರೀತಿ ಹೇಳಿದ್ರು. ಅಂದರೆ ಆ ಮಗು ಬರ್ತ್ ವೆಯ್ಟು 3 kg 3.5 kg ಇದೆ. ಸೊ ಆ ಬರ್ತ್ ವೆಯ್ಟ್ಗೆ ಆಬ್ವಿಯಸ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಆ ಮಗು ವೆಯ್ಟು 3.2 ಸಮಥಿಂಗ್ ಏನೋ ಇದೆ ಮಗು ಬರ್ತ್ ವೆಯ್ಟ್ ಹುಟ್ಟಿದಾಗ. ಸೊ ಅವ್ರದ್ದು 7 ಮಂತ್ ಸ್ಕ್ಯಾನಿಂಗಲ್ಲಿ ಎಷ್ಟು ಇದು 1350, ಅವ್ರದ್ದು 167 ಸಮಥಿಂಗ್ ಏನೋ, ಅಂದರೆ 1 kg 600 ಗ್ರಾಮ್ 70 ಸಮಥಿಂಗ್ ಏನೋ ಆ ರೀತಿ ಇತ್ತು. ಸೊ ಅಂದರೆ ಅದು ಆ ರೀತಿನೇ ಅಲ್ವಾ. ನಿಮ್ದು ಎಷ್ಟಿತ್ತು, ನಿಮ್ಮ ಮಗು ಎಷ್ಟಿತ್ತು, ನಿಮ್ಮ ಮಗು ಎಷ್ಟಿತ್ತು ಅಂತ ಗೊತ್ತಿರೋನೆಲ್ಲ ನಾನು ಕೇಳಿದೆ, ಇಬ್ಬರನ್ನೇ ಕೇಳಿದ್ದು. ಸೊ ಅಷ್ಟೇ. ಸೊ ಪಾಪು ವೆಯ್ಟ್ ಚೆನ್ನಾಗಿದೆ, ಪಾಪು ಹಾರ್ಟ್ ರೇಟ್ ಚೆನ್ನಾಗಿದೆ, ಆ್ಯಕ್ಟಿವ್ ಇದೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಇನ್ನೂ ಸೆಫಾಲಿಕ್ ಪ್ರೆಸೆಂಟೇಷನ್ಗೆ ಬಂದಿಲ್ಲ ಅಂತಂದರೆ ಹೆಡ್ ಫಿಕ್ಸ್ ಆಗಿಲ್ಲ, ಇನ್ಮೇಲೇನೆ ಫಿಕ್ಸ್ ಆಗೋದು. ವಾಕ್ ಮಾಡಿ ಇದನ್ನ ಮಾಡಿ ಅಂತ ಹೇಳಿದ್ದಾರೆ, ಯೋಗ ಆ ಥರ ಎಕ್ಸಸೈಸಸ್ನ ಹೇಳ್ಕೊಟ್ಟಿದ್ದಾರೆ, ಅದನ್ನು ಸ್ಟಾರ್ಟ್ ಮಾಡಬೇಕು. ನಾನು ಆಲ್ರೆಡಿ ವಾಕಿಂಗ್ನ ಶುರು ಮಾಡಿದ್ದೆ, ಯಾಕಂದರೆ ನನಗೆ ಸ್ವಲ್ಪ ತಿಂದಿದ್ದು ಜೀರ್ಣ ಆಗ್ತಿರಲಿಲ್ಲ, ಒಂದು ಸ್ವಲ್ಪ ಇಲ್ಲೇ ಒಂಥರ ಹಿಂಸೆ ಥರ ಆಗ್ತಿತ್ತು. ಅದಕ್ಕೋಸ್ಕರ ವಾಕಿಂಗ್ ಎಲ್ಲ ಶುರು ಮಾಡಿದ್ದೀನಿ, ಅದನ್ನು ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ನನಗೆ ವೆಯ್ಟ್ ಗೇನ್ ಆಗೋದಕ್ಕೆ ಒಂದು 10 kg ಏನು ಜಾಸ್ತಿ ಆಗಿದ್ದೀನಿ, ಅದನ್ನು ನನಗೆ ಸೆಕೆಂಡ್ ಟ್ರೈಮಿಸ್ಟರಿಂದನೇ ನಾನು ಜಾಸ್ತಿ ಆಗಿದ್ದು. ಅವಾಗ ಹೇಗೆ ಅಂತಂದರೆ 45 ಇಂದ 43 ಆದೆ, ತಿರ್ಗಾ 46 40 ಬರೀ 1 kg ಆಗ್ತಿದೆ. ಬಟ್ ಈ ಸಲನೇ 1 ತಿಂಗಳಿಗೆ 3.5 kg ಜಾಸ್ತಿ ಆಗಿದ್ದೀನಿ. ನನ್ನ ಪ್ರಕಾರ ನಾನು ಸೇವಿಸ್ತಿರುವಂತಹ ಉದ್ದಿನ ಹಿಟ್ಟು ಅದೇ ನನಗೆ ಜಾಸ್ತಿ ಹೆಲ್ಪ್ ಮಾಡಿರೋದು ನನಗೆ ಗೊತ್ತು. ಸೊ ಅದನ್ನು ನಾನು ಖಂಡಿತ ಶೇರ್ ಮಾಡ್ಕೊಳ್ತೀನಿ ನಿಮ್ಮೆಲ್ಲರ ಜೊತೆ. ನೀವು ಪ್ರೆಗ್ನೆಂಟ್ ಲೇಡೀಸ್ಗಳು ಅದನ್ನು 6 ಮಂತ್ಸಿಂದ ಶುರು ಮಾಡ್ಬೋದು ನೀವು ತೊಗೊಳೋದಕ್ಕೆ. ನನಗೆ ಕೆಲವೊಂದ್ಸಲ ಮುದ್ದೆ ತಿಂದರೆ ತುಂಬ ಜೀರ್ಣನೇ ಆಗಲ್ಲ, ಅದಕ್ಕೋಸ್ಕರ ಗಂಜಿ ಮಾಡ್ಕೊಂಡು ಕುಡಿತಿದ್ದೀನಿ. ವೆರಿ ಈಸಿ, ಬೇಗ ಮಾಡ್ಕೊಂಡು ಕುಡಿದ್ಬಿಡ್ಬೋದು, ಅಂತಂದರೆ ಜಾಸ್ತಿ ಏನು ಪ್ರೊಸೀಜರೇ ಇಲ್ಲ ಅದಕ್ಕೆ. ಸೊ ಎಸ್, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದಾಗಿತ್ತು ನನ್ನ 7 ಮಂತ್ ಸ್ಕ್ಯಾನಿಂಗ್ ಅಪ್ಡೇಟ್. ಇನ್ನೇನು ಹೇಳಬೇಕು ಇದರಲ್ಲಿ ಗೊತ್ತಿಲ್ಲ. ಎವ್ರಿಥಿಂಗ್ ಇಸ್ ನಾರ್ಮಲ್, ಚೆನ್ನಾಗಿದೆ. ಬೇಬಿ ಹಾರ್ಟ್ ರೇಟ್ ಚೆನ್ನಾಗಿದೆ, ಬೇಬಿ ಇಸ್ ಆಕ್ಟಿವ್. ಅವರೇ ಹೇಳ್ತಿದ್ರು ಆಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಇರೋದ್ರಿಂದ ಪಾಪು ಅಂತೂ ಫುಲ್ಲು ಎಷ್ಟು ಕಿಕ್ಕಿಂಗ್ಸ್ ಅಂದರೆ ಅಷ್ಟು ಕಿಕ್ಕಿಂಗ್ಸು. ಅವರೇ ಅಂದರೆ ಆ ಸ್ಕ್ಯಾನಿಂಗ್ ಇದ್ರಲ್ಲಿ ಹಿಂಗೆ ಪಟ 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 ಅಂತ ಹೊಡಿತಾ ಇದ್ರು. ಸುಮ್ಮನೆ ಇರು, ಯಾಕೆ ಇಷ್ಟೊಂದು ಮಾಡ್ತಿದ್ದೆ, ನಾವು ಸ್ಕ್ಯಾನಿಂಗ್ ಮಾಡ್ತಿರೋದು, ಬೇರೆ ಏನೂ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ಡಾಕ್ಟರ್ ಹೇಳ್ತಿದ್ರು. ಹೀ ಈಸ್ ವೆರಿ ಏನಂತ ಹೇಳು, ಜೋವಿಯಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಇಷ್ಟೇ, ಏನೂ ಇಲ್ಲ. ಬಟ್ ತುಂಬ ಟೆನ್ಷನ್ ಆಗಿತ್ತು, ತುಂಬ ಅಂದರೆ ತುಂಬ ಟೆನ್ಷನ್ ಆಗಿತ್ತು. ಸೊ ಆ ಟೆನ್ಷನ್ ರಿಲೀಫ್ ಆಯಿತು. ಖುಷಿ ಏನು ಅಂತಂದರೆ, ಒಂದು ನನ್ನ ವೆಯ್ಟ್ ಜಾಸ್ತಿ ಆಗಿದೆ, ಪಾಪು ವೆಯ್ಟ್ ಚೆನ್ನಾಗಿದೆ, ಅದಾದಮೇಲೆ HB ಮೋರ್ ಇಂಪಾರ್ಟೆಂಟ್ಲಿ ಚೆನ್ನಾಗಾಗಿದೆ. ಆಮೇಲೆ ಇನ್ನೇನು ಶುಗರ್ ಇಲ್ಲ, ಅಷ್ಟೇ, ಇನ್ನೇನು ಇಲ್ಲ. ಡಾಕ್ಟರ್ ಈಗಲೂ ಹೇಳಿದ್ದಾರೆ ಬರೋ ಚಾನ್ಸಸ್ ಇರುತ್ತೆ. ಸೊ ಜಾಸ್ತಿ ಗ್ಲೂಕೋಸ್ ಇರುವಂತಹ ಹಣ್ಣುಗಳನ್ನ ಕಡಿಮೆ ಮಾಡಿ. ಯಾವ್ದ್ಯಾವ್ದು ಹೇಳಿದ್ರು ಅಂತಂದರೆ ಮ್ಯಾಂಗೋ, ನಾನು ಹಂಗೂ ಕೇಳಿದೆ, ಡಾಕ್ಟರ್ ಇನ್ನೇನು ಮ್ಯಾಂಗೋ ಸೀಸನ್ ಅಲ್ವಾ, ಮ್ಯಾಂಗೋ ತಿನ್ನಬಾರ್ದು ಅಂತಂದರೆ ಜಾಸ್ತಿ ಇಲ್ಲ, ಓನ್ಲಿ 1 ಪೀಸ್ ಪರ್ ಡೇ ಅಷ್ಟೇ. ಅದು ವಾರದಲ್ಲಿ 3 ದಿನ ಅಷ್ಟೇ ತಿನ್ನಬೇಕು. ಓಕೆ, ಆ್ಯಕ್ಚುಲಿ ನಾನು ಹಂಗೆ ಅಂದ್ಕೊಂಡಿದ್ದೆ, ಡೆಲಿವರಿ ಆಗೋಷ್ಟರಲ್ಲಿ ಚೆನ್ನಾಗಿ ಮಾವಿನ ಹಣ್ಣು ತಿಂದ್ಬಿಡೋಣ, ಡೆಲಿವರಿ ಆದಮೇಲೆ ಒಂದು ಸ್ವಲ್ಪ ದಿನ ತಿನ್ನೋಕ್ಕಾಗಲ್ಲ ಹೀಟ್ ಅಂತ ಅಂದ್ಕೊಂಡೆ. ಬಟ್ ಅವ್ರು ಹಿಂಗೆ ಹೇಳಿದ್ರು. ಆದ್ರೂ ಇನ್ನೇನು ಡೆಲಿವರಿಗೆ ಹೋಗುವಾಗ ಒಂದು 2-3 ತಿಂದುಬಿಡ್ತೀನಿ, ನಂಗೆ ಆಗಲ್ಲ ತಡಿಯೋಕ್ಕೆ ಅಷ್ಟೇ. ಸೊ ಖುಷಿ. 7 ಮಂತ್ ಸ್ಕ್ಯಾನಿಂಗ್ ಮುಗೀತು.
ಇನ್ನು ನೆಕ್ಸ್ಟು 9th ಮಂತ್ದು ಸ್ಕ್ಯಾನಿಂಗು. ಇನ್ನು ಎಕ್ಸಸೈಸ್ನ ಶುರು ಮಾಡ್ತೀನಿ. ಭಗವದ್ಗೀತಾ ಕೇಳೋದಕ್ಕೆ ಶುರು ಮಾಡಿದೆ. 2 ಅಧ್ಯಾಯನ ಮುಗಿಸಿದ್ದೀನಿ. ತುಂಬ ಮನಸ್ಸಿಗೆ ಸಮಾಧಾನ, ಒಂದು ಸ್ಪಿರಿಚುಯಾಲಿಟಿನ ಕೊಡುತ್ತೆ. ಪಾಪುಗೂ ಒಳ್ಳೆಯದು. ನೀವು ಅದನ್ನು ಟ್ರೈ ಮಾಡ್ಬೋದು. ನಾನು ಕೇಳ್ತಾ ಇರೋದು ಚಕ್ರವರ್ತಿ ಸೂಲಿಬೇಲೆ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಸೊ ಅದರಲ್ಲಿ ಅವ್ರದ್ದು ಕಂಪ್ಲೀಟ್ 18 ಅಧ್ಯಾಯನೂ ಲಾಕ್ಡೌನ್ ಟೈಮಲ್ಲಿ ಅವರು ಇದನ್ನು ಮಾಡಿರೋದು, ವಿಡಿಯೋನ ಅಪ್ಲೋಡ್ ಮಾಡಿರೋದು. ಅದಿತಿಗೂ ನಾನು ಅದನ್ನೇ ಕೇಳಿದೆ, ಇವಾಗ್ಲೂ ಅದನ್ನೇ ಕೇಳ್ತಾ ಇದ್ದೀನಿ. ಸೊ ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಮಾತಾಡಿ ಸುಸ್ತಾಯಿತು, ನಾನು ಜಾಸ್ತಿ ಮಾತಾಡ್ತೀನಿ, ನಿಮ್ಮೆಲ್ಲರಿಗೂ ಗೊತ್ತು. ಎಸ್, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಎವ್ರಿ ಟೈಮ್ ನ್ಯೂ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಸೊ ಸಿ ಯು, ಟಟಾ, ಬಾಯ್. ಇಲ್ಲಿ ಯಾರೋ ಒಬ್ರು ನಾಯಿ ಮರಿ ಪೀಪ್ ಮಾಡ್ತಾ ಇದ್ದಾರೆ. ಕದ್ದು ನೋತಾ ಇದ್ದಾರೆ, ಏನೋ ನೋತಾ ಇದ್ದಾರೆ. ಯಾರಿದು? ಎಂತ ನಾಯಿ ಮರಿ ಇದು? ನಾಯಿ ಮರಿ ಹೆಂಗನ್ನತ್ತಪ್ಪ? ಕುಯ್ ಅನ್ನತ್ತೆ. ನಮ್ಮ ನಾಯಿ ಮರಿ ಯಾವಾಗ್ಲೂ ಕುಯ್ ಅಂತ ಅಂತಾನೆ ಇರ್ತದೆ, ನನ್ನ ಹಿಂದೆನೇ ಬರ್ತಾ ಇರ್ತದೆ. ಚಿನ್ನಿಮಾ, ಪಾಪು ಹೆಂಗಿದೆ ಪಾಪು? ಹೊಟ್ಟೆ ಒಳಗಡೆ ಡೊಳ್ಳೊಟ್ಟೆ. ಗಣೇಶನ್ ಕತೆ ಹೇಳ್ತೀನಲ್ಲ, ಅದನ್ನ ಎಲ್ಲಾರ್ಗು ಡೊಳ್ಳೊಟ್ಟೆ ಅಂತ ಹೇಳ್ತಾರೆ. ಹಂಗೆ ಗುಂಡು ತರ ಬಂದ್ಬಿಟ್ರೆ ಸಾಕು, ನನ್ ಮುದ್ದು ತರ. ಓಕೆ, ಸಿ ಯು, ಟಟಾ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.